ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಸೀಲಂ ಬಸವಂ ಜಂಗಮಲೋಲಂ ಬಸವಂ ರಕ್ಷಿಪುದನ್ನ ಸಂಗನ ಬಸವ ಶರಣಾರ್ಥಿ ಸಂಗನ ಬಸವ ಶರಣಾರ್ಥಿ ಹರನ ಭಕ್ತರಿಗೆ ಹರನಾಗಿ ಹರಿಯ ಭಕ್ತರಿಗೆ ಹರಿಯಾಗಿ ಹಜರತನ ಭಕ್ತರಿಗೆ ಹಜರತನಾಗಿ ಸಕಲರನ್ನು ಉದ್ಧರಿಸಿದ ತಂದೆ ಮೂಲ ಕರ್ತೃ ಶ್ರೀ ಜಗದ್ಗುರು ಫಕೀರೇಶಗೆ ನಮೋ 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 ನಮೋ. ಎಲಿಹಾನ ಪರಮಾತ್ಮ ಎಲಿಹಾನ ಪರಮಾತ್ಮ ಬಲ್ಲಂಥ ಜ್ಞಾನಿಗಳ ಬಲಿಹಾನ ಎಲಿಹಾನ ಪರಮಾತ್ಮ ಎಲಿಹಾನ ಎಲಿಹಾನ ಪರಮಾತ್ಮ ಎಲಿಹಾನ ಎಲಿಹಾನ ಪರಮಾತ್ಮ ಎಲಿಹಾನ ಬಲ್ಲಂಥ ಜ್ಞಾನಿಗಳ ಬಲಿಹಾನ ಬಲ್ಲಂಥ ಜ್ಞಾನಿಗಳ ಬಲಿಹಾನ ಎಲಿಹಾನ ಪರಮಾತ್ಮ ಚಂದದಿ ನಂದಿಯ ಏರಾನ ಚಂದದಿ ನಂದಿಯ ಏರಾನ ಸುಂದರ ಕಂತಿಯ ಧರಿಶಾನ ಸುಂದರ ಕಂತಿಯ ಧರಿಶಾನ ಕಂದನಾಗಿ ಮಲೆ ಸವಿದಾನ ಕಂದನಾಗಿ ಮಲೆ ಸವಿದಾನ ದೇವೇಂದ್ರಗ ಪದವಿ ಕೋಟಾನ ದೇವೇಂದ್ರಗ ಪದವಿ ಕೋಟಾನ ಎಲಿಹಾನ ಪರಮಾತ್ಮ ಜಡದೇಹಕ್ಕ ಅವ ದೂರಾನ ಜಡದೇಹಕ್ಕ ಅವ ದೂರಾನ ಜಡೆಯೊಳು ಗಂಗನ ಧರಿಶಾನ ಜಡೆಯೊಳು ಗಂಗನ ಧರಿಶಾನ ದೃಢ ಭಕ್ತಿ ತವರ ನೋಡ್ತಾನ ದೃಢ ಭಕ್ತಿ ತವರ ನೋಡ್ತಾನ ಕಡಿತನ ಕವರನ್ನ ಕಾಯ್ತಾನ ಕಡಿತನ ಕವರನ್ನ ಕಾಯ್ತಾನ ಎಲಿಹಾನ ಪರಮಾತ್ಮ ಪೃಥ್ವಿಗೆ ಮೊದಲ ಬೀಜ ಬಿತ್ತಾನ ಪೃಥ್ವಿಗೆ ಮೊದಲ ಬೀಜ ಬಿತ್ತಾನ ಸಂರಕ್ಷಣ ಬೇರೆ ಇಟ್ಟಾನ ಸಂರಕ್ಷಣ ಬೇರೆ ಇಟ್ಟಾನ ಹುಲ್ಲ ಮನವರೆಲ್ಲ ಗಿಲ್ಲ ಮಾಡುವುದು ಕಂಡು ಹುಲ್ಲ ಮನವರೆಲ್ಲ ಗಿಲ್ಲ ಮಾಡುವುದು ಕಂಡು ಕಲ್ಲಿನಗಿಂತ ಕಲ್ಲಾಗ್ಯಾನ
ಕಲ್ಲಿನಗಿಂತ ಕಲ್ಲಾಗ್ಯಾನ ಎಲೆಹಾನ ಪರಮಾತ್ಮ. ಅಜಹರಿಗಳಿಗವ ಅರಿವಾನ, ಅಜಹರಿಗಳಿಗವ ಅರಿವಾನ, ಗಜಮುಖ ಶಿರವ ಹರಿದಾನ, ಗಜಮುಖ ಶಿರವ ಹರಿದಾನ. ನಿಜ ರೂಪ ತಾಳಿ ಬರತಾನ, ನಿಜ ರೂಪ ತಾಳಿ ಬರತಾನ. ತಿಂಥಿಣಿ ಮಠದಾಗ ಮೌನಾನ, ತಿಂಥಿಣಿ ಮಠದಾಗ ಮೌನಾನ. ಎಲೆಹಾನ ಪರಮಾತ್ಮ ಎಲೆಹಾನ, ಎಲೆಹಾನ ಪರಮಾತ್ಮ ಎಲೆಹಾನ. ಎಲೆಹಾನ ಪರಮಾತ್ಮ ಅವನಾರವ ಅವನಾರವ ಅವನಾರವನೆಂದ ನೀಸದಿರಯ್ಯ. ಅವನಮ್ಮವ ಅವನಮ್ಮವ ಅವನಮ್ಮ ಮನೆಯ ಮಗನೆಂದೆನಿಸು ಕೂಡಲ ಸಂಗ. ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಸ್ಮರಿಸಿ, ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶಿವಯೋಗಿ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ 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 ಫಕೀರೀಶ್ವರನ ದಿವ್ಯ ಚರಣಗಳಿಗೆ ಹಣಮಣಿದು ಇಂದಿನ ಪೀಠಾಧಿಪತಿಗಳಾದ ಶಿವಯೋಗಿ ಪುಂಗವ ಪರಮ ಪೂಜ್ಯ ಪಾದರಾದ ಜಗದ್ಗುರು ಶ್ರೀ ಶ್ರೀ ಸಂಗೀತ ಸಾಹಿತ್ಯ ಕಲಾ ಪೋಷಕರಾದ ಪರಮಪೂಜ್ಯ ಶ್ರೀ ಫಕೀರ ಮಲ್ಲಿಕಾರ್ಜುನ ದೇವರು ಎಮ್ಮೆಯವರ ಚರಣಗಳಿಗೆ ಮಣಿದು ಕೀರ್ತನಾರಂಭ ಕಾಲದಲ್ಲಿ ಭವ್ಯ ಭಾರತದ ಪುಣ್ಯ ಭೂಮಿಗೆ ಮಡಿಲಲ್ಲಿ ಶತಶತಮಾನಗಳ ಹಿಂದೆ ಅನಂತ ಮತಧರ್ಮಗಳಲ್ಲಿ ಅನಂತರು ಅವತರಿಸಿದರು. ಧರ್ಮೋದ್ಧಾರಕ್ಕಾಗಿ ಅನಂತರು ಜನಿಸಿಕೊಂಡರು. ಋಷಿಗಳು, ಭಿಕ್ಕುಗಳು, ತೀರ್ಥಂಕರರು, ಆಳ್ವಾರುಗಳು, ನಾಯನಾರುಗಳು, ಶರಣರು, ದಾಸರು, ಅನುಭಾವಿಗಳು, ಆರೂಢರು, ಫಕೀರರು, ಪಾದ್ರಿಗಳು, ಸಾಧು, ಸಂತ, ಶಿವಯೋಗಿಗಳು, ಈ ಧರ್ಮ ಕ್ಷೇತ್ರದ ಕೃಷೀವಲರು, ಇವರೆಲ್ಲರ ಜೀವನ ಸಾಧನೆಯ ಸಿದ್ಧಿಗಳು ಜನತೆಯ ಜೀವನದಿಯಲ್ಲಿ ಒಡಬೆರೆತು ಅವರ ಬದುಕಿನ ಆದರ್ಶಗಳನ್ನು ರೂಪಿಸಿವೆ. ಅವರ ಬಾಳು ಬಂಗಾರವನ್ನಾಗಿ ಮಾಡಿದೆ. ಕಾರಣ, ಈ ಮಹಾತ್ಮರೇ ಜನತೆಯ ಆರಾಧ್ಯ ದೈವ. ಈ ಎಲ್ಲ ಅವತಾರಿಗಳ ಸಾಲಿನಲ್ಲಿ 15ನೇ ಶತಮಾನದ ಕೊನೆಯ ಅಂಚಿನಲ್ಲಿ ಮಿಂಚಿದ ಶಿವನಾಜ್ಞೆ ಹೊತ್ತು ಭುವಿಗೆ ಅವತರಿಸಿದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶಿರಹಟ್ಟಿ ಸಂಸ್ಥಾನ ಮಠದ ಮೂಲ ಕರ್ತೃ ಶ್ರೀ ಫಕೀರೇಶ್ವರರು ಒಬ್ಬರು. ಈ ಪುಣ್ಯತಮ ಶಿವಯೋಗಿಯ ಲೀಲೆಗಳು ಅನಂತ ಅಪಾರ. ಜಾತಿ ಜಂಜಡ ಜಾಲಿಯ ಬೇರನ್ನೇ ಬುಡಸಹಿತವಾಗಿ ಕಿತ್ತೆಸೆದು ಸರ್ವಧರ್ಮ ಸಮನ್ವಯದ ಬೀಜವ ಬಿತ್ತಿ ವಿವೇಕವೆಂಬ ಜಲವ ಸುರಿಹಿ ಸುವಿಚಾರವೆಂಬ ಗೊಬ್ಬರವ ಚೆಲ್ಲಿ ವಿಶಾಲವಾಗಿ ಧರ್ಮ ವೃಕ್ಷವನ್ನು ಬೆಳೆಸಿ ಅದರ ಶಾಂತಿ ಸಮಾಧಾನ ಸಿಹಿಫಲಗಳನ್ನು ಉಣಿಸಿದ ಧರ್ಮ ನೇತಾರರು ಜಗದ್ಗುರು ಫಕೀರೇಶ್ವರರು. ಹಿಂದೂ ಮುಸ್ಲಿಂ ಐಕ್ಯತೆಯ ಸಂದೇಶದ ಕಹಳೆಯನ್ನು ಊದಿದವರು. ಭಕ್ತಿ ಜ್ಞಾನ ವೈರಾಗ್ಯದ ಕೇಂದ್ರಬಿಂದು ಶಿವಯೋಗಿ ಪುಂಗವರು. ಈ ನಾಡಿನ ಜನತೆಯ ಮನೋಮಂದಿರದಲ್ಲಿ ಮುಹೂರ್ತಗೊಂಡ ಪುಣ್ಯ ಚೇತನರು ಶ್ರೀಗುರು ಫಕೀರೇಶ್ವರರು. ಸಮಗ್ರ ಭರತ ಭೂಮಿಯನ್ನೇ ಸಂಚರಿಸಿ ಭಕ್ತ ಕೋಟಿಯನ್ನು ನಿರ್ಮಿಸಿಕೊಂಡು ಭಕ್ತ ಸಮುದಾಯಕ್ಕೆ ಪರಂಜ್ಯೋತಿ ಸ್ವರೂಪರಾದವರು. ಇವರು ಅಡಿಯಿಟ್ಟ ನೆಲ ಸುಕ್ಷೇತ್ರ, ಜಲ ಪಾವನ ತೀರ್ಥ. ಇವರ ನಾಮ ಮಹಾಮಂತ್ರ ಸ್ವರೂಪ. ಇಂಥ ಧರ್ಮ ಸಾಮ್ರಾಜ್ಯದ ಚಕ್ರವರ್ತಿ ಗುರು ಸಾರ್ವಭೌಮರ ನೆನೆದವರ ಹತ್ತಿರವಿದ್ದು ಕೈ ಹಿಡಿದು ಕಾಪಾಡುವ ಕರುಣಾಸಿಂಧು ಶ್ರೀ ಶ್ರೀ ಜಗದ್ಗುರು ಫಕೀರೇಶ್ವರ ಚನಿವೀರೇಶ್ವರರ ಜಗದ್ಗುರು ಫಕೀರ ಚನಿವೀರೇಶ್ವರ ಚರಿತ್ರೆ ಕೇಳಿ ಪಾವನರಾಗುವ. ಕನ್ನಡ ನಾಡಿನ ಪುಣ್ಯ ಭೂಮಿಯ ಶಿರಹಟ್ಟಿಯ ಪುರವು ಕನ್ನಡ ನಾಡಿನ ಪುಣ್ಯ ಭೂಮಿಯು ಶಿರಹಟ್ಟಿಯ ಪುರವು. ಕನ್ನಡ ನಾಡಿನ ಪುಣ್ಯ ಭೂಮಿಯು ಶಿರಹಟ್ಟಿಯ ಪುರವು. ಶ್ರೀ ಜಗದ್ಗುರು ಫಕೀರೇಶ್ವರನ ಪಾವನ ಚರಿತೆಯ ಕೇಳುವ. ಶ್ರೀ ಜಗದ್ಗುರು ಫಕೀರೇಶ್ವರನ ಪಾವನ ಚರಿತೆಯ ಕೇಳುವ. ಕನ್ನಡ ನಾಡಿನ ಪುಣ್ಯ ಭೂಮಿಯು ಶಿರಹಟ್ಟಿಯ ಪುರವು.
ಕನ್ನಡ ನಾಡಿನ ಪುಣ್ಯ ಭೂಮಿಯು ಶಿರಹಟ್ಟಿಯ ಪುರವು. ಶ್ರೀ ಜಗದ್ಗುರು ಭಗಿರೀಶ್ವರನ ಪಾವನ ಚರಿತೆಯ ಕೇಳುವ, ಶ್ರೀ ಜಗದ್ಗುರು ಭಗಿರೀಶ್ವರನ ಪಾವನ ಚರಿತೆಯ ಕೇಳುವ, ಪಾವನ ಚರಿತೆಯ ಕೇಳುವ. ಸುಪ್ರಸಿದ್ಧವಾದ ಭರದ ಭೂಮಿಗೆ ಮುಕುಟಪ್ರಾಯವಾದ ಭಾರತಾಂಬೆಯ ಹಿರಿಗುವರಿ ಕರ್ನಾಟಕ. ಈ ನಾಡಿನ ಹೆಸರಾಂತ ಜಿಲ್ಲೆ ವಿಜಾಪುರ. ವಿಜಾಪುರ ಜಿಲ್ಲೆ ಹೆಸರನ್ನು ಯಾರು ತಾನೇ ಕೇಳಿಲ್ಲ. ಕನ್ನಡಿಗರ ನಾಲಿಗೆ ಮೇಲೆ ಜೀವಂತವಾಗಿ ನಿಂತ ಜಿಲ್ಲೆ. ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಜನ್ಮದ ಜಿಲ್ಲೆ ಎಂದು ತಕ್ಷಣ ಹೃದಯದ ತುಂಬೆಲ್ಲ ಭಕ್ತಿ ಅಲೆಗಳು ಪುಟಿದದ್ದು ನಾಟ್ಯ ಮಾಡುತ್ತವೆ. ಭಾವ ತರಂಗಗಳು ಮೈವಿಚ್ಚಿ ನಿಂತುಕೊಳ್ಳುತ್ತವೆ. ವೀರ ಧೀರ ಶೂರರ ನಾಡು, ತಪಸ್ವಿಗಳ ಬೀಡು, ಜ್ಞಾನಿ ಮೌನಿಗಳ ಬೀಡು, ಪೌರಾಣಿಕ ಐತಿಹಾಸಿಕ ಶೈಕ್ಷಣಿಕವಾಗಿ ಪ್ರಸಿದ್ಧ ಎತ್ತರವಾಗಿ ಬೆಳೆದು ನಿಂತಹ ಗೋಲಗುಮ್ಮಟ. ನೋಡಲು ಕಂಗಳು ಸಾಲವು. ಕವಿ ವರ್ಣಿಸಿದ ಈ ವಿಜಾಪುರ ಜಿಲ್ಲೆಯನ್ನ ಪವಿತ್ರವಾಗಿರುವಂತಹ ಜಿಲ್ಲೆ ಇದು. ಎಂಥ ಜಿಲ್ಲೆ! ಕನ್ನಡ ತಾಯಿಯ ಕಣ್ಣಾಗಿಸುವುದು ಪುಣ್ಯ ಭೂಮಿ ವಿಜಾಪುರ. ಕನ್ನಡ ತಾಯಿಯ ಕಣ್ಣಾಗಿಸುವುದು ಪುಣ್ಯ ಭೂಮಿ ಇದು ವಿಜಾಪುರ. ಕನ್ನಡ ತಾಯಿಯ ಕಣ್ಣಾಗಿಸುವುದು ಪುಣ್ಯ ಭೂಮಿ ಇದು ವಿಜಾಪುರ. ಉನ್ನತ ವೀರರು ಮಹಿಮಾ ಪುರುಷರು ಜನಿಸಿದ ನಾಡಿದು ವಿಜಾಪುರ. ನೆಲದೇವದ ಶ್ರೀ ಬನಶಂಕರಿಯು ಎನಗಿರಲೆಂದಿದು ವಿಜಾಪುರ. ನೆಲದೇವದ ಶ್ರೀ ಬನಶಂಕರಿಯು ಎನಗಿರಲೆಂದಿದು ವಿಜಾಪುರ. ಕುಲದೇವನು ಶ್ರೀ ಸಂಗಮನಾಥನ ಪೂಜೆಯ ಮಾಡುವುದು ವಿಜಾಪುರ. ಎತ್ತರವಾಗಿ ಬೆಳೆದು ನಿಂತಿಹ ಗೋಳ ಗುಮ್ಮಟದ ವಿಜಾಪುರ. ಎತ್ತರವಾಗಿ ಬೆಳೆದು ನಿಂತಿಹ ಗೋಳ ಗುಮ್ಮಟದ ವಿಜಾಪುರ. ಚಿತ್ತರಗಿಯ ಶ್ರೀ ವಿಜಯ ಮಹಂತನ ತಪಸ್ಸಿನ ಜಿಲ್ಲೆಯು ವಿಜಾಪುರ. ಶ್ರೀಕುಮಾರನ ಶಿವಯೋಗ ಮಂದಿರ ಪುಣ್ಯದ ತಾಣವು ವಿಜಾಪುರ. ಲೋಕಮಾನ್ಯ ಶ್ರೀ ಬಸವೇಶ್ವರನ ಬಾಗೇವಾಡಿಯು ವಿಜಾಪುರ. ಲೋಕಮಾನ್ಯ ಶ್ರೀ ಬಸವೇಶ್ವರನ ಬಾಗೇವಾಡಿಯು ವಿಜಾಪುರ. ಕನ್ನಡ ತಾಯಿಯ ಕಣ್ಣಾಗಿಸುವುದು ಪುಣ್ಯ ಭೂಮಿ ಇದು ವಿಜಾಪುರ. ಅನ್ನದಾನ ಶಿವಯೋಗಿ ಜನಿಸಿದ ಗಂಜಿಹಾಳವು ವಿಜಾಪುರ. ಅನ್ನದಾನ ಶಿವಯೋಗಿ ಜನಿಸಿದ ಗಂಜಿಹಾಳವು ವಿಜಾಪುರ. ಉನ್ನತ ಸಜ್ಜಲ ಗುಡ್ಡದ ಶರಣೆಯು ನೆಲೆಸಿದ ಜಿಲ್ಲೆಯು ವಿಜಾಪುರ. 40 ವಾಡದ ವೀರೇಶ್ವರರಿಗೆ ಜನ್ಮದ ಜಿಲ್ಲೆಯು ವಿಜಾಪುರ. 40 ವಾಡದ ವೀರೇಶ್ವರರಿಗೆ ಜನ್ಮದ ಜಿಲ್ಲೆಯು ವಿಜಾಪುರ. ಕಾಲ ಕಾಲಕ್ಕೆ ದೇಶ ರಕ್ಷಣೆ ಮಾಡುತ್ತಿದ್ದುದು ವಿಜಾಪುರ. ಕಾಲ ಕಾಲಕ್ಕೆ ದೇಶ ರಕ್ಷಣೆ ಮಾಡುತ್ತಿದ್ದುದು ವಿಜಾಪುರ. ಕನ್ನಡ ನಾಡಿನ ಕನ್ನಡ ತಾಯಿಯ ಕಣ್ಣಾಗಿಸುವುದು ಪುಣ್ಯ ಭೂಮಿ ಇದು ವಿಜಾಪುರ. ಉನ್ನತ ವೀರರು ಮಹಿಮಾ ಪುರುಷರು ಜನಿಸಿದ ನಾಡಿದು ವಿಜಾಪುರ. ಜನಿಸಿದ ನಾಡಿದು ವಿಜಾಪುರ. ಜನಿಸಿದ ನಾಡಿಯು ವಿಜಾಪುರ. ಪರಮ ಪವಿತ್ರವಾಗಿರುವಂತಹ ವಿಜಾಪುರ ಜಿಲ್ಲೆ. ಜೋಳದ ಬೋನಕ್ಕೆ ದೇಡೆಯ ತುಂಗೆಯಾಗಿ ಕಾಳಮ್ಯ ಕರವಹೀನಾಗಿ ಬೆಳವಲದ ಮೇಳು ನೋಡೊಂದು ಸರ್ವಜ್ಞ. ನಿಸರ್ಗದಿಂದ ತುಂಬಿದ ಈ ವಿಜಾಪುರದಲ್ಲಿ ಭಕ್ತಿಯ ಪರಂಪರೆಯಲ್ಲಿ ಬೆಳೆದು ಬಂದ ಹಿರಿಯ ಮಠವೊಂದು. ಆ ಮಠದ ಪುಣ್ಯ ದಂಪತಿಗಳು ಶಿವಯ್ಯ ಗೌರಮ್ಮ ಆದರ್ಶ ಶರಣ ದಂಪತಿಗಳು. ಶಿವಚಿಂತೆ ಶಿವಭಕ್ತಿ ಜಂಗಮ ಸೇವೆ ದಾನ ಧರ್ಮಾದಿ ಗುಣಗಳು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡ ಪುಣ್ಯ ಚರಿತರು. ಇವರ ಸಂಸಾರ ಹಾಲು ಜೀರ್ಣಂತಿತ್ತು. ಸುಮದಲ್ಲಿ ಸುವಾಸನೆ ಬೆರೆತಂತಿತ್ತು. ಬಣ್ಣ ಬಂಗಾರ ಬೆರೆತಂತಿತ್ತು. ಪರಮ ಪತಿವ್ರತೆ ಸಾಧ್ವಿ ಶಿರೋಮಣಿ ಈ ಗೌರಮ್ಮ ತಾಯಿಯ ಮಂದಹಾಸ. ಈ ತಾಯಿಯ ವದನಾರವಿಂದದಲ್ಲಿ ದೈವೀ ಸಂಪತ್ತು ತುಂಬಿ ಹಾಗಚೆಲ್ಲುತ್ತಿತ್ತು. ಶಿವನ ಗುಣಗಳನ್ನು ಹೊತ್ತು ಶಿವಯ್ಯನವರು ಪಾರ್ವತಿ ಪರಮೇಶ್ವರಂತೆ ಸಾತ್ವಿಕ ಬದುಕು ಸಾಗುವಾಗ ಆವ ಚಿಂತೆಯೂ ಇಲ್ಲ. ಮದುವೆಯಾಗಿ 10 ವರ್ಷ ಕಾಲ ಕಳೆದರೂ ವಂಶವನ್ನು ಬೆಳಗುವ ಕಂದನಿಲ್ಲ ಎಂದು ಮರುಗು ಅಪರಿಮಿತ ಚಿಂತೆ ಕಾಡುತ್ತಲಿತ್ತು. ಈ ಸಂತಾನಕ್ಕಾಗಿ ಸರ್ವ ಪ್ರಯತ್ನವೂ ವ್ಯರ್ಥವಾಯಿತು. ಹರಿಬರಿಯ ಸ್ತ್ರೀಯರಂತೂ ಸಿಕ್ಕ ಹಾಗೆ ಮಾತನಾಡಿದರು. ಮಕ್ಕಳಾಗದ ಬಂಜೆ, ಮಕ್ಕಳನ್ನು ಅವಳ ಕೈಗೆ ಕೊಡಬೇಡಿ, ಅವಳು ಆಡಿಸಬಾರದು. ಈ ಶಬ್ದಗಳು ಕಿವಿಗೆ ತಾಕಿದಾಗ ಶಿವ ಶಿವ ಆವ ಜನ್ಮದಲ್ಲಿ ಪಾಪವನ್ನು ಗೈದೆನು. ಶಿವನೇ
ಶಿವನೇ ಆರು ಮಾಡದ ಪಾಪ, ಆರು ಮಾಡದ ಪಾಪ ನಾನೇನು ಗೈದನೋ ಹರನೇ. ಶಿವನೇ ನಾನೇನು ಪಾಪವನ್ನು ಗೈದನು ಹರನೇ. ಬಂಜೆ ಎಂಬ ಶಬ್ದ ಕಿವಿಗೆ ತಾಕಲು ಕಮ್ಮನಿ ಧಾರೆ ಹರಿಯಿತು. ಬಂಜೆ 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 ಎಂಬ ಈ ನಂಜು ಉಣ್ಣಲಾರದೆ ಬೇಸತ್ತಳು ಕಣ್ಣೀರು ಹರಿಸಿದಳು. ಪಾಲಕರಿಲ್ಲದ ಬಾಲಿದಾತರ ಜನ್ಮ, ಪಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಡಿಗೆಯತ್ತ ದುಡಿದಂಗ ಬಾಳೆಲೆಯ ಹಾಸುಂಡು ಬೀಸಿ ಒಗೆದಂಗ. ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಡಿಗೆಯಾತು ದುಡಿದಂಗ ಬಾಳೆಲೆಯ ಹಾಸುಂಡು ಬೀಸಿ ಒಗೆದಂಗ. ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಬಂಜೆ ಬಾಗಿಲ ಮುಂದೆ ಬಂಜೆ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗಿಗೆ ಗಿಣಿ ಕೂತ ಹೇಳವ. ಟೊಂಗಿ ಟೊಂಗಿಗೆ ಗಿಣಿ ಕೂತ ಹೇಳವ. ಬಂಜಿ ನಿನ್ನ ಬಾಳ ಹರವರಿಗೆ ಬಾಲಕರಿಲ್ಲದ ಬಾಗಿಲ ಮುಂದೆ ಬಂಗಾರದೊಳಕಲ್ಲ ಒಂದು ಕುಟ್ಟಾಕ ಸೊಸೆ ಇಲ್ಲ ಮಹಾನವಮೇ. ಒಂದು ಕುಟ್ಟಾಕ ಸೊಸೆ ಇಲ್ಲ ಮಹಾನವಮಿ. ಬನ್ನಿ ಮುಡಿಯಾಕ ಮಗನಿಲ್ಲ ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಬಾಡಿಗೆ ಎತ್ತು ದುಡಿದಂಗ ಹಡಿದವ್ವ ಬಾಳಲೆಯ ಹಾಸುಂಡು ಬೀಸಿ ಒಗೆದಂಗ. ಮುರಿವಾಗಿ 10-12 ವರ್ಷಗಳು ಗರಿಸಿದರು ಅವ್ವ ಎಂದು ಕೂಗುವ ಶಬ್ದವನ್ನು ಕೇಳಲಿಲ್ಲ. ಪುಟ್ಟ ಕಂದನನ ಎತ್ತುವ ಭಾಗ್ಯ ನನಗಿಲ್ಲವೇ? ಮಗನಿಗೆ ಸ್ನಾನವನ್ನು ಮಾಡಿ ತೊಟ್ಟಲಲ್ಲಿ ಹಾಕಿ ಜೋಗುಡುವ ಹಾಡಿ ತೂಗಿ ಧೂಪದ ಹೊಗೆ ಕೊಡುವ ಯೋಗ ನನಗೆ ಬರಲಿಲ್ಲವೇ? ದುರ್ಭಾಗ್ಯಳಾದ ಈ ಬದುಕು ಎಂದು ವಿಕ್ಕಿ ವಿಕ್ಕಿ ಒತ್ತಳು ಧರ್ಮ. ಒತ್ತು ಕೊನೆಗೆ ತನ್ನ ಗೆಳತಿಯ ಮುಂದೆ ಈ ದುಃಖದ ಕಡಲನ್ನು ನಿವೇಶಿಸಿದಾಗ ಮಾರ್ಗವನ್ನು ತೋರಿಸಿದಳು. ತಂಗಿ, ಈ ಅಳು ಏಕೆ? ದೇವರಿದ್ದಾನೆ. ದೈವ ಬಲ ಗುರುಬಲವಿರಲು ಯಾವುದು ಅಸಾಧ್ಯವಲ್ಲ. ಬಾ ಹೋಗೋಣ. ಎಲ್ಲಿಗೆ ಅಕ್ಕ? ಎಲ್ಲಿಗೆ ಹೋಗೋಣ? ಮುಸ್ಲಿಂ ಧರ್ಮದಲ್ಲಿ ಅವತರಿಸಿ ಬಂದ ಶಾಂತಿ ಸಂದೇಶವಿರುವ ವಿಜಾಪುರ ದರ್ಗಾದಲ್ಲಿ ಪುಣ್ಯಚೇತನ ಖಾಜಾ ಅಮೀನ್ ಬೀರರು ಉರ್ಫ್ ಬ್ರಹ್ಮಾನಂದರು ಎಂದು ಕರೆಯುತ್ತಿದ್ದರು. ಹಿಂದೂ ಮುಸ್ಲಿಂ ಧರ್ಮದ ತತ್ವವನ್ನು ಅರಿತ ಸಂತರು, ಮಹಾಂತರು, ತ್ರಿಕಾಲಜ್ಞಾನಿ, ಹಸನ್ಮುಖಿ, ದೈವೀ ಶಕ್ತಿ ಸಂಪನ್ನರು,
ಪ್ರೀತಿ ಅಂತ ಕರುಣೆ, ದಯೆ, ಶಾಂತಿ, ಧಾರ್ಮಿಕ ಮನೋಭಾವನೆಯ ಮೈದಾಳಿ ಬಂದ ಖಾಜಾ ಅಮೀನ್ ದೀನರ ಸನ್ನಿಧಿಗೆ ಕರೆತಂದಳು. ತಾಯಿ ಗೌರಮ್ಮನನ್ನು ಗುರುಸನ್ನಿಧಿಗೆ ವಂದಿಸಿ ಕುಳಿತಾಗ ಗೌರಮ್ಮನ ದುಃಖದ ಕಟ್ಟೆ ಒಡೆಯಿತು. ಗೋಳಿಟ್ಟಳು, ಮಾತು ಬಾರದಾಯಿತು. ಏನು ತಾಯಿ, ಏಕಮ್ಮ ಈ ಅಳು, ಈ ಕಂಬನಿ? ತಂದೆ, ಮಕ್ಕಳಿಲ್ಲದ ಬಂಜೆ ತಂದೆ. ಒಪ್ಪಿ ಮುದ್ದಾಡುವ ಭಾಗ್ಯ ಎನಗಿಲ್ಲ. ಕಂದದ ತೊದಲ್ ನುಡಿಗಳನ್ನು ಆಲಿಸುವ ಒಪ್ಪುವ ಯೋಗವಿಲ್ಲದ ದುರ್ಭಾಗ್ಯಳು. ಸ್ವಾಮಿ, ಇವಳು ಮಹಾಪಾಪಿ ಎಂದಾಗ ತಾಯಿ ಇದಕ್ಕೇಕಿಷ್ಟು ರೋದನಮ್ಮ? ಯೋಗ ದೃಷ್ಟಿಯಿಂದ ನೋಡಿದರು ತಾಯಿ, ನಿನ್ನ ಭವಿಷ್ಯಮಾನದಲ್ಲಿ ನಿನ್ನ ಉಜ್ವಲವಾದ ನಿನ್ನ ಭವಿಷ್ಯ ತಾಯಿ, ನಿನ್ನ ಗರ್ಭದಲ್ಲಿ 4 ಮಕ್ಕಳು ಜನಿಸುವರಮ್ಮ. ಇಡೀ ಲೋಕೋದ್ಧಾರಕ್ಕಾಗಿ ಅವತರಿಸಿ ಬರುತ್ತಿರುವ ಪರಮ ಪವಿತ್ರವಾದ ಪುಣ್ಯ ಗರ್ಭ ನಿನ್ನದು ತಾಯಿ. ಆ ಗರ್ಭದಲ್ಲಿ ಜನಿಸುವ ಮೊದಲನೆಯ ಮಗುವನ್ನೇ ನಮಗೆ ದಾನವಾಗಿ ನೀಡಬೇಕು. ಆದ್ರೆ ಮಾತ್ರ ನಿಮಗೆ ಆಶೀರ್ವಾದವನ್ನು ಮಾಡಬೇಕು. ಅಪ್ಪ, ಹಾಗೇ ಮಾಡುವೆ ಎಂದಾಗ ಉಡಿ ತುಂಬಿದರು, ಹರಸಿದರು. ನಗು ತುಂಬುವ ಕಾಲ ಬಂತು. ಗರ್ಭ ಧರಿಸಿದಳು. ಗರ್ಭದ ಬಯಕೆಗಳು ಅಪಾರ ಸಂತೋಷವನ್ನು ಹೊಂದಿರುವುದರಮ್ಮ. ಗರ್ಭದ ಬಯಕೆಗಳು ಹಾಸಲು ಹೊದಿಯಲಾದವು. ಗುರುಲಿಂಗ ಜಂಗಮರ ಪಾದಸು ಪೂಜೆ, ಪಾದೋಳಕ ಪ್ರಸಾದಗಳು, ಜಂಗಮರನ ದರ್ಶನ ಪಡ್ಕೊಳ್ಳುವುದು, ಗುಡಿಗುಂಡಾರಗಳ ದರ್ಶನ, ಅನಂತ ರೀತಿಯಾಗಿ ಧರ್ಮ ಸಂಬಂಧವಾದ ಈ ಬಯಕೆಗಳು ಹಾಸಲು ಹೊದಿಯಲಾದವು. ಇನ್ನು ಮಾಮೂಲಾಗಿ ಎಷ್ಟೋ ಹೆಣ್ಮಕ್ಳು ಕೆಲವು ಬಯಕೆ ಅಂತ ಬರ್ತಾವೆ. ಗರ್ಭಿಣಿ ಆದ್ರೆ ಈ ಮಾವಿನಕಾಯಿನೋ, ಹುಣಸಿಕಾಯಿನೋ, ಇದ್ದೇನೋ, ವಿಭೂತಿನೋ ಅಥವಾ ಮಣ್ಣೋ ಏನೇನೋ ತಿನ್ನುವಂತಹ ಒಂದು ರೂಢಿ ಕೂಡ ಕೆಲವು ಜನಗಳಿಗೆ ಉಂಟು. ಇನ್ನು ಬೈಕೆ ಬುತ್ತಿ ಅಂತ ತಿಳ್ಕೊಂಡು ಅದರ ಲೆಕ್ಕವಂತೆ ಇಲ್ಲವೇ ಇಲ್ಲ. ಆ ರೊಟ್ಟಿ, ಈ ರೊಟ್ಟಿ, ಆ ಪಲ್ಯ, ಈ ಪಲ್ಯ, ಸುಳ್ಳು ಹೋಳಿಗೆ, ಕರ್ಚಿಕಾಯಿ, ಕಲಸನ್ನ, ಮೊಲಸನ್ನ, ಚಿತ್ರನ, ಏನೇನೋ 108 ಬೈಕೆಗಳು. ಅಂದ್ರೂ ತಾಯಿಗಳ ಚಾನ್ಸ್ ಗಂಡುಮಕ್ಕಳಿಗೆ ಇರೋದಿಲ್ಲ. ಈ ಭವಿಷ್ಯದಲ್ಲಿ ಅವರಿಗೆ ಎಷ್ಟು ಚಾನ್ಸ್ ಇರುತ್ತೆ. ದೊಡ್ಡವರಾದಾಗೂ ಒಳ್ಳೊಳ್ಳೆ ಬಟ್ಟೆಗಳು, ಬಂಗಾರ ಸಾಮಾನುಗಳು. ಇನ್ನು ಮದುವೆಯಾಗೋಲಂತೂ ಅವಾಗಲೂ ನೋಡುವಂತಹದ್ದೇ. ಇನ್ನು ಗರ್ಭಿಣಿ ಆದ್ರೆ ಬೈಕೆ ಬುತ್ತೆ. ಇನ್ನು ಹೆರಿಗೆ ಆಯ್ತು ಅಂದ್ರೆ ಬೈಕೆ ಬುತ್ತಿ ಕೊಡ್ತಾರೆ. ಗಂಡು ಮಕ್ಕಳಿಗೆ ಯಾರು ಬೈಕೆ ಬುತ್ತಿ ಕೊಡ್ಬೋದು? ಹೆರಿಗೆ ಆದ್ರೆ ಏನು ಕೊಬ್ಬರಿ ಖಾರ ಅಂತ ಕೊಡ್ತಾರೆ. ಅಮ್ಮಮ್ಮ ತಿಂದೇ ನೋಡ್ಬೇಕಾ ಕೊಬ್ಬರಿ ಖಾರ. ಅವರಿಗೆ ಉಂಟು, ಇವರಿಗೆ ಒಣ ಖಾರ ಸಿಗೋಲ್ಲ, ಹಸಿ ಖಾರ ಸಿಗೋಲ್ಲ, ಅವ್ರಿಗೆ ಕೊಬ್ಬರಿ ಖಾರ. ಇನ್ನು ಗಂಡು ಮಕ್ಕಳು ತಿಂದೇ ನೋಡ್ಬೇಕು ಅನ್ನುವಂತ ಯಾರಿಗಾದ್ರೂ ಛಲ ಇತ್ತು ಅಂದ್ರೆ ಹೆಂಡತಿ ಹೆರಿಗೆಗೆ ಹೋಗಿರ್ಬೇಕು, ಪ್ರಥಮ ಹೆರಿಗೆ ಆಗಿರ್ಬೇಕು. ಸ್ನಾನ ಮಾಡಿಕೊಂಡು ಎಣ್ಣೆ ಹಚ್ಚಿಕೊಂಡು ಬಿಸಿನೀರಲ್ಲಿ ಎರ್ಕೊಂಡು ಹೊರಸಿನ ಮೇಲೆ ಕುತ್ತುಕೊಂಡು ಕೊಬ್ಬರಿ ಖಾರ ತಿಂತಿರ್ಬೇಕು. ಗಂಡ ಬಂದು ಮಗನ ಮುಖ ನೋಡ್ತಿರ್ಬೇಕು. ಈ ಹೆಂಡತಿ ತಿನ್ನುವಾಗ ಹೆಂಡತಿ ಮುಖ ನೋಡಿ ತಿನ್ನೋದು ನೋಡಿ ಚಳಿ ಬಾಯಾಗಿ ನೀರು ಬಂದಿರ್ಬೇಕು. ಅದನ್ನ ತಡ್ಕೊಳ್ಳಾರ್ದ ನನಗಟ್ಟು ಕೊಡ ಅಂತ ಕೈ ಒಡ್ರಿಬೇಕು. ಆವಾಗ ಅವರಾಗ್ಲಿ ಕೊಟ್ರೆ ನಮಗೆ ಕೊಬ್ಬರಿ ಖಾರ, ಇಲ್ಲ ಅಂದ್ರೆ ಒಣ ಖಾರ, ಹಸಿ ರೊಟ್ಟಿ, ನಮಗೆ ಒಣ ರೊಟ್ಟಿ ಅದ ಆ ಪ್ರಶ್ನೆ ಬೇರೆ. ಅಂದ್ರೂ ಈ ಬಯಕೆಗಳು ಜಾಸ್ತಿ ಅಂತೆ. ಅಪಾರ ಸಂತೋಷವನ್ನು ಹೊಂದಿದಳು ಗೌರಮ್ಮ. ಸ್ವಪ್ನದಲ್ಲಿ ಶಿವನ ದರ್ಶನ ನೀಡಿ ನಿಮಗೋರ್ವ ಪುತ್ರ ರತ್ನ ಜನಿಸುವನೆಂದು ಹರಿಸಿದಂತಾಯಿತು. ನವಮಾಸಂಗಳಂ ತುಂಬಿ ಶುಭಯೋಗ ಶುಭಮುಹೂರ್ತದಲ್ಲಿ ಬೆಳಗಿನ ಜಾವ ಗಂಡು ಮಗುವಿಗೆ ಜನ್ಮ ನೀಡಿದಳು ತಾಯಿ ಗೌರಮ್ಮ. ನಿಸರ್ಗವೇ ಸುಪ್ರಭಾತ ಹಾಡಿತು. ಕೋಗಿಲೆ ಪಂಚಮ ಸ್ವರದಿಂ ಕೂಯಿತು ಓಂಕಾರ. ನವಿಲಿನ ನರ್ತನೆ ಭೂಮಿ ತಾಯಿ ಸಂತಸಗೊಂಡಳು. ಧರ್ಮ ಭಾಸ್ಕರನು ಉದಯಿಸಿದಾಗ 12 ದಿವಸಕ್ಕೆ ನಾಮಕರಣ. ತರುಣಿಯರ ಗರುತಿಯರ ಜೋಗಿ ಜಂಗಮರ ತಂಡವೇ ಹರಿದು ಬಂತು. ಚನ್ವೀರನೆಂದು ನಾಮಕರಣ ಮಾಡಿ ಜೋಗಳನ್ನು ಪಾಡ್ತಾರೆ ಈ ತಾಯಿಗಳು. ಆನಂದಭರಿತವಾಗಿರುವಂಥ ಸಂಭ್ರಮದ ಈ ಜೋಗಳ ತಾಯಿಗಳು ಹಾಡ್ತಾರೆ. ಜೋಗಳ ಹಾಡುವುದು ಅವರಿಗೆ ಜೋಗಳ. ಎಂಥ ಜೋಗಳ! ಬಂಗಾರ ತೊಟ್ಟಿಲ ಗಿರಿಚಾಯ ದುಂದೂರ, ಬಂಗಾರ ತೊಟ್ಟಿಲ ಗಿರಿಚಾಯ ದುಂದೂರ, ಶೃಂಗಾರ ಶಿಶುವಿಗೆ ಚಂದಾಗಿ ತೂಗಿ, ಶೃಂಗಾರ ಶಿಶುವಿಗೆ ಚಂದಾಗಿ ತೂಗಿ, ಬಂಗಾರ ತೊಟ್ಟಿಲ ಗಿರಿಚಾಯ ದುಂದೂರ. ಕುಂಚಗಿ ಕೂಲಾಯಿ ಗೊಂಚಲ ಬಿಡಿ ಮುತ್ತ, ಕುಂಚಗಿ ಕೂಲಾಯಿ ಗೊಂಚಲ ಬಿಡಿ ಮುತ್ತ, ಶೃಂಗಾರ ಕುವರಗೆ ಚಂದಾಗಿ ಹೊಚ್ಚಿರಿ, ಶೃಂಗಾರ ಕುವರಗೆ ಚಂದಾಗಿ ಹೊಚ್ಚಿರಿ, ಜೋ 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 ಜೋ, ಬಂಗಾರ ತೊಟ್ಟಿಲ ಗಿರಿಚಾಯ ದುಂಗೂರ.
ತುಂಬಿ ಗಂಧವತೈದು ಬಳಿದು ಬಟ್ಟಲ ತುಂಬಿ ತೀಡಿ ತೀಡಿ ಹಚ್ಚಿದರ ಕಾಡಿ ಕಾಡಿ ಅಳತಾನ ಕಾಡಿ ಕಾಡಿ ಅಳತಾನ ಜೋ ಬಂಗಾರ ತೊಟ್ಟಿಲ ಗಿರಿಚಾಯದುಂದು ಬಂಗಾರ ತೊಟ್ಟಿಲ ಗಿರಿಚಾಯದುಂದು ಶೃಂಗಾರ ಶಿಶುವಿಗೆ ಚಂದಾಗಿ ತೂಗಿ ಶೃಂಗಾರ ಶಿಶುವಿಗೆ ಚಂದಾಗಿ ತೂಗಿ ಚಂದಾಗಿ ತೂಗಿ ಚಂದಾಗಿ ಧರ್ಮ ಭಾಸ್ಕರನ ಉದಯಿಸಿದಾಗ 12 ದಿವಸಕ್ಕೆ ನಾಮಕರಣ ಮಾಡಿದರು. ಚನ್ನವೀರನೆಂದು 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 ನಾಮಕರಣ ಮಾಡಿ ಜೋಗಳವ ಪಾಡಿದರು. ಬಿದಿಗೆಯ ಚಂದ್ರವನಂತೆ ಬೆಳೆಯಲಾರಂಭಿಸಿದ ಮಗು ಮುದ್ದು ಮಗುವಿನ ದಿವ್ಯ ರೂಪ. ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯಗಳ ಒಪ್ಪಿಗೆಯಲ್ಲಿ ಮೈಬಿಚ್ಚಿ ಮನಬಿಚ್ಚಿ ಬೆಳೆಯಲುತ್ತಲಿದ್ದ ಸಮಸ್ತ ಜನತೆಯ ಆಕರ್ಷಣೆಯ ಕೇಂದ್ರ ಬಿಂದುವಾದ ಈ ಮಗನ ಸಂಭ್ರಮವನ್ನು ಖಾಜಾರಿಗೆ ಕೊಟ್ಟ ಮಾತು ಮರೆತಳು ತಾಯಿ. ನೆನಪು ಇದ್ದರೂ ಕೊಡಲು ಮನಸ್ಸಿಲ್ಲ. ಮಗುವಿನ ವಿಪರೀತ ಜ್ವರ ಕಾಯಿಲೆಗೆ ಬಿತ್ತು. ಏನೇನೋ ಉಪಚಾರ ಗುಣವಾಗಲಿಲ್ಲ. ಜ್ವರತಾಪದಿಂದ ತತ್ತರಿಸಿತು. ಪ್ರಾಣ ನೀಗುವಂತಾಯಿತು ಈ ಕೂಸು. ಉಳಿಯುವುದಿಲ್ಲವೆಂದರು. ಸಾವು ಬದುಕಿನ ಈ ಹೋರಾಟವನ್ನು ಕಂಡು ದರ್ಗಾಕ ಬಂದು ಖಾಜಾರಿಗೆ ಒಪ್ಪಿಸಿದರು. ಸಂತಸದಿಂದ ನಡೆದಾಡಿತು. ತಂದೆಯ ಅರ್ಪಿತವಾಯಿತು ಗುರುಗಳಿಗೆ. ಸರ್ವವೂ ಇವರೇ ಆದರೂ ಸರ್ವಾಂಗ ಸುಂದರವಾಗಿ ಬೆಳೆಸಿದರು. ಹಿಂದೂ ಮುಸ್ಲಿಂ ತತ್ವದ ತಿರುಳನ್ನು ಅರಿತು ಆತನ ಬುದ್ಧಿ ಬಲು ಚುರುಕು. ವಿದ್ಯೆಯ ಮೇರು ಸದೃಶ್ಯವಾದ ಚಂದವೀರ ಸಮಗ್ರ ಧರ್ಮ ತತ್ವಗಳನ್ನು ಅಭ್ಯಾಸ ಮಾಡಿದ. ಆಗಮ ಉಪನಿಷತ್ತು ಶ್ರುತಿ ಸ್ಮೃತಿಗಳನ್ನು ಓದಿದ. ವಿದ್ಯೆಯ ಪರ್ವತವೇ ತಾನಾದ. ತನ್ನ ನಡೆನುಡಿಗಳಿಂದ ನಿತ್ಯ ಕ್ರಿಯಾಚರಣೆಯಿಂದ ಶರಣರ ಕಥೆಗಳನ್ನು ಕೇಳಿ ಮನಗಂಡು ನಿಜಯೋಗ ಶಿವಯೋಗಿಯಾದ. ಆತ್ಮಬಲವನ್ನು ಪಡೆದ ಗುರು ಫಕೀರೇಶ್ವರರು ಒಮ್ಮೆ ಕುತುಬಿ ಹಬ್ಬ ವೈಭವದಿಂದ ನಡೆದಿರುವಾಗ ಆದಿಲ್ ಶಾಹಿ ಪರಿವಾರ ಸಮೇತ ನಮಾಜ್ ಮಾಡಲು ಹೊರಟರು. ದಾರಿಯಲ್ಲಿ ದರ್ಗಾ ಬಂದನು ರಾಜ. ಉಚಿತಾಸನದಲ್ಲಿ ಕುಳಿತ ಗುರು ಶಿಷ್ಯರನ್ನು ಕಂಡು ಗುರು ಖಾಜಾರಿಗೆ ಬಾಗಿ ವಂದಿಸಿ ಗೌರವವನ್ನು ನೀಡಿದ. ಆದರೆ ಫಕೀರೇಶ್ವರಿಗೆ ಗೌರವ ಕೊಡಲಿಲ್ಲ, ಬಾಗಲಿಲ್ಲ. ಅಲ್ಲಿಯೂ ಬಾಗು ಎಂದು ಹೇಳಿದರು ಗುರುಗಳು. ಬಾಗಪ್ಪ, ದೀರ್ಘದಂಡ ಪ್ರಣಾಮ ಹಾಕು, ಬಾಗು ರಾಜ ಬಾಗು. ಛೇ, ಈತ ಹಿಂದೂ, ಮೇಲಾಗಿ ಕಿರಿಯ. ನಿಮ್ಮ ಜೊತೆ ಕೂತಿದ್ದೇ ಅಸಮಾಧಾನ, ಮತ್ತೆ ನಮಸ್ಕಾರ ಬೇರೆ. ಅಂಥ ಶಕ್ತಿ ಏನಿದೆ ಈತನಲ್ಲಿ? ಅಪ್ಪ, ಹಿರಿಯ ಕಿರಿಯರನ್ನು ಭೇದ ಮಾಡಲ್ಲ ಆತ್ಮಶಕ್ತಿ. ನೋಡಿ, ಹಾಗಾದರೆ ತುಂಬಿ ಭೋರ್ಗರವ ನದಿಗೆ ಕರೆದೊಯ್ದು ಚನ್ನವೀರ ಹೋಗು, ನೀರ ಮೇಲೆ ನಡೆದು ಈ ಜಮಖಾನ ಹಾಶಿವ ಎಂದು ಹೇಳಿದಾಗ ನೀರಲ್ಲಿ ದಡದಡನೆ ನಡೆದು ಹಾಸಿದ ಜಮಖಾನ. ಇಬ್ಬರು ನೀರ ಮೇಲೆ ನಿಂತು ನಮಾಜ್ ಮಾಡಿದರು. ಆಶ್ಚರ್ಯಚಕಿತನಾದ ಆದಿಲ್ ಶಾಹಿ ದೀರ್ಘದಂಡ ಪ್ರಣಾಮ ಹಾಕಿ, ತ್ರಾಹಿ ತ್ರಾಹಿ ಶಿವಯೋಗಿ, ನಮ್ಮ ಧರ್ಮದ ಅಲ್ಲಾನೇ ನೀನು ಎಂದು ಚರಣಗಳ ಮೇಲೆ ಹೊರಳಾಡಿದ. ಈತ ಸಾಮಾನ್ಯನಲ್ಲ, ಅದಮ್ಯ ಶಕ್ತಿ ಸಂಪನ್ನ ಎಂದರು ಗುರುಗಳು. ಸರ್ವಧರ್ಮಕ್ಕೂ ಗುರುಸಾರ್ವಭೌಮನಾದ ಈ ಯಾವ ಫಕೀರೇಶ್ವರ ಸಾತ್ವಿಕ ಸದ್ಗುಣಗಳನ್ನು ಬೆಳೆಸಿಕೊಂಡು ಬಾಲ್ಯ ಲೀಲೆಗೈದ. ಗುರು ಶಿಷ್ಯರಿಬ್ಬರು ತನುವೆರಡು ಮನವೊಂದಾದದ್ದು. ಶ್ರೀ ಗುರುವು ತನ್ನ ಯೋಗ ಬಲದಿಂದ ಶಿಷ್ಯನ ಮಸ್ತಕದಲ್ಲಿರುವ ಶಿವಕಳೆಯನ್ನು ಹಸ್ತಮಸ್ತಕ ಸಂಯೋಗದಿಂದ ಹೃದಯಕ್ಕೆ ಇಳುಹಿ ಅಲ್ಲಿಂದ ನೇತ್ರದ ಮುಖಾಂತರ ಹೊರತೆಗೆದು ಶಿಷ್ಯನ ಕರಸ್ಥಲಕ್ಕೆ ಉಪಕಾರ ಮಾಡಿದ್ದಾನೆ. ಒಂದು ದಿನ ಗುರು ಖಾಜಾರು ಫಕೀರ ಶನಿವೀರರು ಕೂಡಿ ಕುಳಿತಾಗ ಮನದಲ್ಲಿ ಕಳವಳ. ಗುರುವಿಗೆ ಪಾದ ಪಾಣಿ ವಾಣಿ ನೇತ್ರದಲ್ಲಿ ಅಪಾರ ಶಿವಶಕ್ತಿ ತುಂಬಿ ತುಳುಕುವ ಈ ಮಹಾತ್ಮನಿಂದ ಜಗತ್ತೇ ಉದ್ಧಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಮಗು ಫಕೀರೇಶ, ನೀನು ಚಿತ್ರದುರ್ಗ ಮುರುಘಾಮಠಕ್ಕೆ ಹೋಗು ಎಂದರು. ಈ ಶಬ್ದ ಕಿವಿಗೆ ತಾಕುವುದೊಂದೇ ತಡ. ಸಿಡಿಲರಗಿದಂತಾಯಿತು ಚನಿವೀರೇಶಿಗೆ. ಭಯ ಪಡಬೇಡ ಕಂದ, ಹೋಗು. ಸರ್ವ ಸುಖವನ್ನು ಉಂಡ ನಾನು ನಿಮ್ಮನ್ನಗಲಿ ಇರಲಾರೆ, ಹೋಗಲಾರೆ ಗುರುದೇವ. ನೀನು ಲೋಕವನ್ನು ಉದ್ಧರಿಸ ಬಂದ ಮಹಾನುಭಾವ. ನಾಡಿನ ತುಂಬ ಸಂಚರಿಸಿ ನಿನ್ನಲ್ಲಿರುವ ಪಂಚಪುರುಷಗಳಿಂದ ಜನಕಲ್ಯಾಣ ಮಾಡು, ಹೋಗು. ಈ ಅಗಲುವಿಕೆ ಸಹಜ, ಎಂದಾದರೂ ಅಗಲಲೇಬೇಕು. ಅಲ್ಲಾನ ಆಜ್ಞೆಯಾಗಿದೆ ನಮಗೂ. ಗುರುದೇವ, ತಂದೆ, ಹರನೇ, ಹೌದು, ಆಯಿತು ಗುರುದೇವ. ನನ್ನ ನಿಮ್ಮ ಪುನಃ ದರ್ಶನ ಯಾವಾಗ? ಕಂದ, ಈ ಹಳೆಯ ಅಂಗಿಯನ್ನು ಕಳಚಿ ಮತ್ತೆ ಗೋನಾಳ ಗ್ರಾಮದ ಹಾವಕ್ಕ ಪುಣ್ಯ ದಂಪತಿಗಳ ಮಕ್ಕಳಿಗಾಗಿ ಪರಿತಪಿಸುವರು. ವಿಶ್ವಕರ್ಮ ಕುಲದ ಭಕ್ತರು ಅವರ ಗರ್ಭದಲ್ಲಿ ಮಗನಾಗಿ ಜನಿಸಿ ಪ್ರಪಂಚ ಸುತ್ತಿ ಶಿರಹಟ್ಟಿ ಹತ್ತಿರ ವರದಿಯಲ್ಲಿ ಮೌನೇಶ್ವರನೆಂಬ ನಾಮದಿಂದ ವಾಸಿಸುವೆ. ನೀನು ಲೋಕವನ್ನು ಸಂಚರಿಸಿ ನೀನು ಸಮಗ್ರ ನಾಡನ್ನೇ ಸುತ್ತಿ ಧಾರವಾಡ ಜಿಲ್ಲಾ ಶಿರಟ್ಟಿಗೆ ಬಂದು ನೆಲೆಸುವೆ.